अच्छा एक बार नाम बताइए नाम जितेंद्र राठौर, PNO नंबर 162480 अभी नौकरी में हुआ कि नहीं हुआ? मैं PNO नंबर 162480 ये के बाद राजनाथ सिंह आ रहा है, अब मरने के बाद योगी जी आ रहे, क्या कर लेंगे, क्या उखाड़ लेंगे। और जिस ಹಾಯ್ ಫ್ರೆಂಡ್ಸ್, ನಿಮ್ಮ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀಡಿ. ನಮಸ್ಕಾರ. ಇದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಇತ್ತೀಚೆಗೆ ನಡೆದ ಅತ್ಯಂತ ದುರಂತಮಯ ಕೋಚಿಂಗ್ ಸೆಂಟರ್ ಬೆಂಕಿ ಅವಘಡದ ತುರ್ತು ವರದಿ ವಿಶ್ಲೇಷಣೆ. ಆಡಳಿತಾತ್ಮಕವಾಗಿ ಮತ್ತು ಭದ್ರತಾ ದೃಷ್ಟಿಯಿಂದ ಈ ಘಟನೆಯ ಪ್ರತಿಯೊಂದು ಆಯಾಮವನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲೇಬೇಕಾದ ಅಗತ್ಯವಿದೆ. ಯಾವುದೇ ಪೀಠಿಕೆಗಳಿಲ್ಲದೆ ನೇರವಾಗಿ ವಾಸ್ತವಿಕ ಅಂಶರ ಕಡೆಗೆ ಗಮನ ಹರಿಸೋಣ. ಘಟನೆ ನಡೆದಿರುವುದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ. ಇದೊಂದು ಕೋಚಿಂಗ್ ಸೆಂಟರ್ನಲ್ಲಿ ಸಂಭವಿಸಿದ ಭೀಕರ ಬೆಂಕಿ ಅವಘಡ. ಸ್ಥಳೀಯ ಆಡಳಿತ ಮತ್ತು ನಗರದ ಅಧಿಕಾರಿಗಳಿಗೆ ಈ ಘಟನೆಯ ನಿಖರ ಸ್ವರೂಪ ಅರ್ಥವಾಗುವುದು ಮೊದಲ ಆದ್ಯತೆಯಾಗಿದೆ. ಇಲ್ಲಿ ಯಾವುದೇ ಊಹಾಪೋಹಗಳಿಲ್ಲ, ಕೇವಲ ಘಟನೆಯ ವಾಸ್ತವಾಂಶಗಳನ್ನು ಮಾತ್ರ ನಾವು ಮುಂದಿಡ್ತಿದ್ದೇವೆ. ಆಡಳಿತ ಯಂತ್ರ ಎಷ್ಟು ತ್ವರಿತವಾಗಿ ಎಚ್ಚೆತ್ತುಕೊಳ್ಳಬೇಕು ಎಂಬುದಕ್ಕೆ ಇದೊಂದು ಸ್ಪಷ್ಟ ಎಚ್ಚರಿಕೆಯ ಘಂಟೆಯಾಗಿದೆ. ಕೇವಲ ಇವೊಂದು ಸಂಖ್ಯೆಯನ್ನು ಗಮನಿಸಿ, 15. ಹೌದು, ಈ ದುರಂತದಲ್ಲಿ 15 ಮಂದಿ ಪ್ರಾಣ ಕಳೆದುಕೊಂಡಿರುವುದು ದೃಢಪಟ್ಟಿದೆ. ಈ ಸಂಖ್ಯೆಯನ್ನು ಪ್ರತ್ಯೇಕವಾಗಿ ಎತ್ತಿ ತೋರಿಸುತ್ತಿರುವುದು ಘಟನೆಯ ತೀವ್ರತೆಯನ್ನು ಅರಿತುಕೊಳ್ಳಲು. ಇದೊಂದು ಬರೀ ಅಂಕಿಅಂಶ ಖಂಡಿತ ಅಲ್ಲ, ಆಡಳಿತ ವ್ಯವಸ್ಥೆಯ ಮುಂದಿರುವ ಅತಿದೊಡ್ಡ ಸವಾಲು ಮತ್ತು ಆಗಿರುವ ನಷ್ಟದ ನೈಜ ಚಿತ್ರಣ ಇದು. ಈ ಘಟನೆಯ ಅತ್ಯಂತ ಕಳವಳಕಾರಿ ಅಂಶವೆಂದರೆ ಮೃತಪಟ್ಟವರೆಲ್ಲರೂ ಕೇವಲ 16ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳು. ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಕೋಚಿಂಗ್ ಸೆಂಟರ್ಗೆ ಬರುವ ಈ ಯುವ ಸಮುದಾಯ ಮೂಲಸೌಕರ್ಯಗಳ ಕೊರತೆಯಿಂದ ಎಷ್ಟೊಂದು ದುರ್ಬಲವಾಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಯುವ ವಿದ್ಯಾರ್ಥಿಗಳು ಸೇರುವ ಇಂತಹ ಸ್ಥಳಗಳಲ್ಲಿ ಭದ್ರತೆಯ ಗುಣಮಟ್ಟ ಹೇಗಿರಬೇಕು ಎಂಬುದರ ಬಗ್ಗೆ ಇದು ಅತ್ಯಂತ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಾವು ನೋವಿನ ಪ್ರಮಾಣವನ್ನು ಇನ್ನಷ್ಟು ವಿವರವಾಗಿ ನೋಡಿದಾಗ 15 ಮಂದಿ ಮೃತಪಟ್ಟಿದ್ದರೆ 5ರಿಂದ 7 ಮಂದಿ ವಿದ್ಯಾರ್ಥಿಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. ತುರ್ತು ವೈದ್ಯಕೀಯ ಸೇವೆಗಳ ದೃಷ್ಟಿಯಿಂದ ನೋಡಿದರೆ ಸ್ಥಳೀಯ ಆಸ್ಪತ್ರೆಗಳು ಮತ್ತು ರಕ್ಷಣಾ ಪಡೆಗಳ ಮೇಲೆ ಇದ್ದಕ್ಕಿದ್ದಂತೆ ಬಿದ್ದಿರುವ ಅಗಾಧ ಒತ್ತಡವನ್ನು ಇದು ತೋರಿಸುತ್ತದೆ. ಗಾಯಾಳುಗಳಿಗೆ ತಕ್ಷಣದ ವೈದ್ಯಕೀಯ ನೆರವು ಒದಗಿಸುವುದು ಮತ್ತು ಮುಂದಿನ ಸಾವನೋವು ತಡೆಯುವುದೇ ಈ ಹಂತದ ಅತಿದೊಡ್ಡ ಆದ್ಯತೆ. ಈಗ ಘಟನೆಗೆ ಕಾರಣವೇನು ಮತ್ತು ಸರ್ಕಾರದ ಸ್ಪಂದನೆ ಹೇಗಿದೆ ಎಂಬುದನ್ನು ನೋಡೋಣ. ಪ್ರಾಥಮಿಕ ವರದಿಗಳು ಈ ಬೆಂಕಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣವಿರಬಹುದು ಎಂದು ಶಂಕಿಸಿವೆ. ಮುಂದಿನ ತನಿಖೆಗಳಿಗೆ ಮತ್ತು ಮೂಲಸೌಕರ್ಯಗಳ ಪರಿಶೀಲನೆಗೆ ಈ ಮಾಹಿತಿ ಅತ್ಯಂತ ನಿರ್ಣಾಯಕ. ಇದೇ ವೇಳೆ ಆಡಳಿತಾತ್ಮಕ ತುರ್ತು ಕ್ರಮವಾಗಿ ಸರ್ಕಾರ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ಪರಿಸ್ಥಿತಿ ನಿಭಾಯಿಸಲು ಆಡಳಿತ ತೆಗೆದುಕೊಂಡಿರುವ ಮೊದಲ ಅಧಿಕೃತ ಆರ್ಥಿಕ ಹೆಜ್ಜೆ ಇದಾಗಿದೆ. ಅಂತಿಮವಾಗಿ ಈ ವಿಶ್ಲೇಷಣೆ ಒಂದು ಪ್ರಮುಖ ನೀತಿಗತ ಪ್ರಶ್ನೆಯನ್ನು ಮುಂದಿಡುತ್ತದೆ. ಸ್ಥಳೀಯ ಕೋಚಿಂಗ್ ಸೆಂಟರ್ಗಳಲ್ಲಿ ಇಂತಹ ಶಾರ್ಟ್ ಸರ್ಕ್ಯೂಟ್ ಅವಘಡಗಳನ್ನು ತಡೆಯಲು ಯಾವ ತಕ್ಷಣದ ಕ್ರಮಗಳು ಅತ್ಯಗತ್ಯ? ಇದು ಕೇವಲ ಮಾಹಿತಿ ನೀಡುವ ವರದಿ ಮಾತ್ರವಲ್ಲ, ಬದಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನೀತಿ ನಿರೂಪಕರು ತುರ್ತಾಗಿ ಕಾರ್ಯಪ್ರವೃತ್ತರಾಗಲು ನೀಡುತ್ತಿರುವ ಎಚ್ಚರಿಕೆ. ನಗರದಾದ್ಯಂತ ಇರುವ ಇಂತಹ ಕಟ್ಟಡಗಳ ಅಗ್ನಿಶಾಮಕ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕಗಳ ಕಟ್ಟುನಿಟ್ಟಿನ ಲೆಕ್ಕ ಪರಿಶೋಧನೆ ತಕ್ಷಣವೇ ಆಗಬೇಕಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಡುಕೊಂಡರೆ ಮಾತ್ರ ಇಂತಹ ದುರಂತಗಳು ಮರುಕಳಿಸದಂತೆ ತಡೆಯಲು ಸಾಧ್ಯ. दूसरी मंजिल पर कोचिंग सेंटर है. सूचना मिलने पर फायर ब्रिगेड की 10 गाड़ियां मौके पर पहुंची. घंटों बाद लोग पहुंचे, पुलिस नहीं पहुंची है, एम्बुलेंस की तो बात ही छोड़िए. कुत्ते हैं, सारे के सारे कुत्ते हैं. हमने अपनी आंखों से देखा लड़कों को गिरते हुए, मरते हुए, पूरा रूह कांप रहा था. एक के बाद राजनाथ सिंह आ रहा है, अब मरने के बाद योगी जी आ रहे, क्या कर लेंगे, क्या उखाड़ लेंगे। और जिस समय घटना हो रही है उस समय किसी मंच पे आप जाकर भाषण दे रहे हो, हम आपको इसलिए चुनते कि आप भाषण दो. कोई कार्ड नहीं देखेगा. मैं स्टेटमेंट देने आया हूँ. आतंकवादी हूँ क्या मैं उत्तर प्रदेश अग्निशमन सेवा से फायरमैन जितेंद्र राठौर. देखिए, बिल्डिंग जली हुई है. मैंने 28 जनवरी 2016 को उत्तर प्रदेश अग्निशमन सेवा ज्वाइन किया है और मैंने अभी जंतर मंतर पर भी अपने स्टेटमेंट दिया है. योगी जी का कट्टर ईमानदार. अच्छा एक बार नाम बताइए नाम फायरमैन जितेंद्र राठौर, PNO नंबर 162480 अभी नौकरी में हुआ कि नहीं हुआ? मैं PNO नंबर 162480 क्वालिफाइड हूँ. पूरे भारत में मेरा गणित में 132वां स्थान है. कहाँ निकल क्या है? मैं कहना चाहता हूँ, हमारे उत्तर प्रदेश अग्निशमन सेवा में 11 लाख रुपए की बुलेट आई है, फायर सर्विस की बुलेट आई है और उसकी कीमत मात्र 3 लाख रुपए है.
बुलेट में एक फायर सर्विस की बुलेट में 8 लाख रुपए का घोटाला किया गया है। डीजी फायर सर्विस अविनाश चंद्र जी के द्वारा जो अभी निलंबित होकर ये अभी रिटायरमेंट होकर बैठे हुए हैं। अब देखिए इतनी बड़ी बिल्डिंग में आग लगी, एक भी फायर ब्रिगेड की पुलिस नहीं आई यहाँ पर आग बुझाने के लिए। आप देखिए और ये जो सिस्टम है ये असफल कैसे हो गया। अभी मैं यहाँ आया हूँ तो पुलिस मुझे अरेस्ट कर रही है। मैं कोई आतंकवादी हूँ क्या? बिल्कुल 500 करोड़ का घोटाला इसमें। कितनी बुलेट खरीदी गई प्रदेश में? 500 से अधिक बुलेट खरीदी गई है और मैं फायर सर्विस का पढ़ा लिखा सिपाही हूँ, कोई 12th पास नहीं हूँ। आप ये बताइए और क्या क्या खामियां हैं अपने, और क्या क्या खामियां हैं? सर खामियां क्या, 10 साल से मैं यहाँ पर हूँ, जो भी सही बोलता है उसमें कार्रवाई करते हैं। अपनी बात बताओ, कॉकरोच बन के उसकी बात को दबा दिया जाता है। छोड़ो अपनी बात बताओ भाई, अपनी बात बताओ। सर घटना स्थल पर मैं ये देखने आया था, मैं भी फायर सर्विस से हूँ, क्या खामियां रही। मैं कुछ बोला नहीं हूँ। मैंने ये कपड़ा डाल रखा था अपने चेहरे पर जिससे मुझे ये पुलिस वाले पकड़ना है और आप लोग चले जाएंगे फिर भी ये लोग अपना फैसला अजमाएंगे।